ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ನಮಸ್ಕಾರ. ಈ ವಾರ ನಾವು ನಮ್ಮ ಮಜಾ ಭಾರತದ ಇಡೀ ಕುಟುಂಬನ ಕರ್ಕೊಂಡು ಚಾಮರಾಜನಗರಕ್ಕೆ ಬಂದಿದ್ದೀವಿ. ಮಜಾ ಮಾಡ್ತಾ ಇದೀವಿ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ ಜೋರು. ಎನರ್ಜಿ ಡ್ರಿಂಕ್ ಕುಡಿದ್ರೆ ಎನರ್ಜಿ ಬರುತ್ತೆ, ಊಟ ಮಾಡಿದ್ರೆ ಎನರ್ಜಿ ಬರುತ್ತೆ. ಆದ್ರೆ ನಿಮ್ಮ ಚಪ್ಪಾಳೆನೆ ನಮಗೆ ಎನರ್ಜಿ ಕೊಡ್ತಾನೆ ಇರುತ್ತೆ. ನಿಮ್ಮ ಎನರ್ಜಿ ಹೀಗೆ ಇರ್ಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ನಿಮ್ಗೆಲ್ರು ಮತ್ತೊಮ್ಮೆ ಈ ಎಪಿಸೋಡ್ಗೆ ವೆಲ್ಕಮ್ ಮಾಡ್ತಾ ಇದೀನಿ. ವೆಲ್ಕಮ್. ಓಕೆ, ಇದೇ ಖುಷಿನಲ್ಲಿ ಈಗ ಮುಂದಿನ ಸ್ಕಿಟ್ ನೋಡ್ಕೊಂಡು ಬಂದ್ಬೇಡ. ಇವ್ರು ಆಡೋ ಮಾತು ಬ್ರ್ಯಾಂಡು, ಇವ್ ನೋಡೋ ನೋಟ ಬ್ರ್ಯಾಂಡು. ನಾ ಯಾರ ಬಗ್ಗೆ ಮಾತಾಡ್ತಾ ಇರೋದು ಗೊತ್ತಾಗಿದೆ ಅಲ್ವಾ? ಅದೇ ನಮ್ಮ ಚಿಲ್ಲರ್. ಇಟ್ಸ್ ಅ ಬ್ರ್ಯಾಂಡ್. ಅವ್ರ ಬಗ್ಗೆನೇ ಮಾತಾಡ್ತಿರೋದು. ಇಂಥ ಚಿಲ್ಲರ್ಗೆ ಲೈಟ್ ಆಗಿ ಲವ್ ಆಗ್ಬಿಡಿದೆ. ಮದುವೆನೂ ಆಗಕ್ ಹೊರಟಿಯಾನೆ. ಈ ಬ್ರ್ಯಾಂಡೆಡ್ ಬಿಸ್ನೆಸ್ ಮ್ಯಾನ್ ನ ಬ್ರ್ಯಾಂಡೆಡ್ ಲವ್ ಸ್ಟೋರಿಯನ್ನು ನೋಡ್ಕೊಂಡ್ ಬಂದ್ಬೇಡ ಅಲ್ವಾ? ಬಲಿ ಜೋರದ ಚಪ್ಪಾಳೆ ನಮ್ಮ ಚಿಲ್ಲರ್ ಹಾಗೂ ಅವರ ತಂಡದವರಿಗೆ. ಕಾವೇರಿ ಸೀನ್ಯಾಗ ಕನ್ನಡ ಮಣ್ಣಿನ ಮಡಿಲಾಗ ಬಂದಾನೋ ತೇರ್ನಂಗ ತಂದೆಗೆ ತಕ್ಕ ಮಗ ಎದ್ದು ನಿಲ್ಲೇ ಗಿರಿಯಾಂಗ ಹೆಚ್ಚಿಡಲು ನದಿಯಾಂಗ ಚೆಲುವ ಚೆನ್ನಿಗ. ಝರಿ ಜಲಪಾತಗಳ ಆಗರ, ಸ್ನೇಹ ಪ್ರೀತಿ ಕರುಣೆಯ ಸಾಗರ, ಎಲ್ಲೆಲ್ಲೂ ಚೆಲುವಿನ ಚಿತ್ತಾರ ಚಾಮರಾಜನಗರ. ನಮಸ್ಕಾರ. ಅಪ್ಪ ಅಪ್ಪ ಅಂದ್ರೆ ದೇವ್ರಿದ್ದಂಗೆ. ಅದಕ್ಕೆ ಎಲ್ರು ಖುಷಿ ಇದ್ದಾಗ ಅಪ್ಪನ ಏನಂತ ಕರೀತಾರೆ ಗೊತ್ತಾ? ಅಪ್ಪ ಅಂತ ಕರೀತಾರೆ. ದುಃಖ ಆದಾಗ ಅಪ್ಪನ ಏನಂತ ಕರೀತಾರೆ ಗೊತ್ತಾ? ಅಪ್ಪ ಅಂತ ಕರೀತಾರೆ. ನೀವೆಲ್ಲ ನಿಮ್ಮನೆ ನಿಮ್ಮ ಅಪ್ಪನ ಏನಂತ ಕರಿತೀರಾ? ಆದ್ರೆ ನಮ್ಮ ಮನೆಯಲ್ಲ ನಮ್ಮ ಅಪ್ಪನ ಅಪ್ಪ ಅಂತ ಕರೆಯಲ್ಲ. ನಾನೇ ಅವರಿದ್ದಲ್ಲಿ ಹೋಗ್ಬಿಡ್ತೀನಿ. ನೋಡಿ ಅಲ್ಲಿ ಮಲಗಿದಾರೆ, ನಾನೇ ಹೋಗ್ತಾ ಇದ್ದೀನಿ. ಅಪ್ಪ ಅಪ್ಪ ಎದ್ದೇಳಪ್ಪ. ಗುಡ್ ಮಾರ್ನಿಂಗ್ ಮೈ ಸನ್. ಗುಡ್ ಮಾರ್ನಿಂಗ್ ಅಪ್ಪಾಜಿ. ಅಪ್ಪಾಜಿ ಅಪ್ಪಾಜಿ ಚಪ್ಪಲಿ ಹಾಕೊಳ್ಳಿ. ಮೈ ಸನ್. ಸನ್ ಅಪ್ಪಾಜಿ ನಮ್ ಬಿಸ್ನೆಸ್ ಹೆಂಗ್ ನಡೀತಾ ಇದೆ? ಅಪ್ಪಾಜಿ ನಿಮ್ ಆಶೀರ್ವಾದದಿಂದ ಎಲ್ಲ ಲಾಸ್ ಅಲ್ಲಿ ನಡೀತಾ ಇದೆ ಅಪ್ಪಾಜಿ. ಹ್ಞೂ ಅಪ್ಪಾಜಿ. ಸನ್ ದೇವ್ರು ಕೊಟ್ಟಿರೋ ಮೈಂಡ್ ನಾನು ನಿನ್ಗೆ ಒಂದ್ ಸ್ವಲ್ಪ ಇನ್ಬಿಲ್ಟ್ ಮಾಡಿದೀನಿ. ಅದನ್ನ ನೀನು ಬಿಸ್ನೆಸ್ ಹಾಕಿ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಬೇಕು. ಓಕೆ? ಖಂಡಿತ ಅಪ್ಪಾಜಿ. ಓಕೆ ಸನ್. ಅಪ್ಪಾಜಿ ನಾನ್ ನಿನ್ಗೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಅಪ್ಪಾಜಿ ಯಾಕೋ? ಮದುವೆ ಅಂದ್ರಲ್ಲ ನಂಗೆ ನಾಚಿಕೆ ಆಗ್ತಾ ಇದೆ ಅಪ್ಪಾಜಿ. ಹಾಗಂದ್ರೆ ಬೇಡ ಬಿಡು. ಏ ಅಪ್ಪಾಜಿ, ಏ ಕಾಮಿಡಿ ಶೋದಲ್ಲಿ ಕಾಮಿಡಿನೂ ಮಾಡ್ಬಾರ್ದ ಅಪ್ಪಾಜಿ ನಾವು? ನಾನ್ ಮಾಡ್ತಿದ್ದೀನಲ್ಲ ಕಾಮಿಡಿ, ಮತ್ತೆ ನೀನ್ ಮಾಡ್ತೀಯ? ಟೈಮ್ ಎಷ್ಟು? ಅಪ್ಪಾಜಿ ಸರಿ, ಹುಡುಗಿ ಹೆಂಗಿರ್ಬೇಕು ಹೇಳು? ಅಪ್ಪಾಜಿ ನನಗೆ ಹುಡುಗಿ ತರನೇ ಇರ್ಬೇಕು ಅಪ್ಪಾಜಿ. ಓ ಮೈ ಗಾಡ್. ಯಾಕಪ್ಪಾಜಿ? ಈ ಜಗತ್ತಲ್ಲಿ ಹುಡುಗಿ ತರ ಇರೋ ಹುಡುಗಿನ ಎಲ್ಲಿ ಅಂತ ಹುಡ್ಕೊಂಬರ್ಲೋ ನಾನು? ಅಪ್ಪಾಜಿ ನನ್ನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನಾನೇನ್ ಸಾಮಾನ್ಯದೋನೆ ಅಪ್ಪಾಜಿ. ಚಿಲ್ಲರ್ ಇಟ್ಸ್ ಅ ಬ್ರ್ಯಾಂಡ್. ಈ ಬ್ರ್ಯಾಂಡ್ಗೆ ಬ್ರ್ಯಾಂಡೆಡ್ ಗರ್ಲ್ ಯಾಕೆ ಸಿಗಲ್ಲ ಅಪ್ಪಾಜಿ? ಹುಡುಕಪ್ಪಾಜಿ. ಓ, ನಿನಗ್ ಬೇಕಾಗಿರೋದು ಬ್ರ್ಯಾಂಡೆಡ್ ಗರ್ಲ್. ಐ ನೋ. ಸನ್ ಅಪ್ಪಾಜಿ ನಾನ್ ನಿನ್ಗೆ 4 ಆಪ್ಷನ್ ಕೊಡ್ತೀನಿ. ಅದ್ರಲ್ಲಿ ನಿನ್ಗೆ ಯಾವ ಹುಡುಗಿ ಬೇಕೋ ಆ ಹುಡುಗಿನ ಸೆಲೆಕ್ಷನ್ ಮಾಡ್ಕೋ. ಅವ್ರ ಜೊತೆ ನಿನ್ ಮದುವೆ ಮಾಡ್ತೀನಿ. ಓಕೆ? ಓಕೆ ಅಪ್ಪಾಜಿ. ಆಪ್ಷನ್ ಎ ಕತ್ರಿನಾ ಕೈಫ್, ಆಪ್ಷನ್ ಬಿ ಬಿಪಾಶಾ ಬಸು, ಆಪ್ಷನ್ ಸಿ ಕೀರ್ತಿ ಸುರೇಶ್, ಆಪ್ಷನ್ ಡಿ ಸನ್ನಿ ಲಿಯೋನ್. ಇದ್ರಲ್ಲಿ ನಿನ್ಗೆ ಯಾರು ಇಷ್ಟ? ಅಪ್ಪಾಜಿ ನನಗೆ ರಚಿತಾ ರಾಮ್ ಇಷ್ಟ. ಇದ್ರಲ್ಲಿ ಆಪ್ಷನ್ ಇಲ್ಲ. ನನಗೆ ಅವ್ರನ್ನ ಬಿಟ್ರೆ ಬೇರೆ ಆಪ್ಷನ್ನೇ ಇಲ್ಲ ಅಪ್ಪಾಜಿ. ನನಗೆ ಅವರೇ ಬೇಕು. ಮುಚ್ಚಿಟ್ಟರು ಬಚ್ಚಿಟ್ಟರು ನಿನ್ನೊಳಗೆ ಹಾಯಾಗಿರುವೆ. ಅಪ್ಪಾಜಿ ಆ ಕೆನ್ನೆ ಗುಳಿಲಿ ಬಿದ್ದು ಹೋಗಿರೋ ಹುಡುಗರು ಎಷ್ಟು ಜನನೋ ಏನೋ ಗೊತ್ತಿಲ್ಲ.
ಆದ್ರೆ ಆ ಕೆನ್ನೆ ಗುಳಿಲಿ ಬಿದ್ದು ಎದ್ದು ಗೆದ್ದೋನಂದ್ರೆ ಈ ಚಿಲ್ಲರ್ ಒಬ್ನೇ. ಅರ್ಥ ಆಯ್ತು ಕಣೋ. ಇವಾಗ ನೀ ನನ್ನ ಮಗ ಅಂತ ಒಪ್ಕೊಂಡೆ ನಾನು. ಅಪ್ಪಾಜಿ ಅವ್ರೇನಾದ್ರೂ ಹೂ ಅಂದ್ರೆ ಇದೇ ಸ್ಟೇಜ್ ಮೇಲೆ ಇವಾಗ್ಲೇ ಮದುವೆ ಮಾಡ್ಬಿಡ್ತೀನಿ ನಾನು. ಅವ್ರು ಒಪ್ಕೊಂಡ್ರೆ ನಾನು ಮದುವೆಗೆ ಒಪ್ಕೊಳ್ಳಲ್ಲ ಅಪ್ಪಾಜಿ. ಯಾಕೋ ಈಗ ತಾನೇ ಅವ್ರನ್ನ ಬಿಟ್ರೆ ಆಪ್ಷನ್ ಇಲ್ಲ ಅಂದೆ. ಮುಖ ನೋಡಪ್ಪಾಜಿ. ನೋಡ್ದೆ ಪಿಂಪಲ್ ಇವೆ. ನನ್ನ ಮುಖ ಅಲ್ಲ ಅಪ್ಪಾಜಿ, ಅವ್ರ ಮುಖ ನೋಡು. ನೋಡ್ದೆ ಡಿಂಪಲ್ ಇವೆ. ಅದಕ್ಕೆ ಹೇಳ್ತಾ ಇರೋದು ಅಪ್ಪಾಜಿ, ಅವರೆಲ್ಲೋ ನಾನೆಲ್ಲೇ. ಅಪ್ಪಾಜಿ ನಾನು ಇಷ್ಟಪಡೋ ಹುಡುಗಿನ ನಾನಷ್ಟೇ ಇಷ್ಟಪಡಬೇಕು. ಆದ್ರೆ ರಚಿತಾ ಮೇಡಮ್ನ ಇಡೀ ಚಾಮರಾಜನಗರ ಇಷ್ಟಪಡ್ತಾ ಇದೆ. ಅಷ್ಟೇ ಯಾಕೆ ಇಡೀ ಕರ್ನಾಟಕ ಇಷ್ಟಪಡ್ತಾ ಇದೆ. ನಾನ್ ಹೆಂಗ ಅಪ್ಪಾಜಿ ಅವ್ಳ ಕನಸು ಕಾಣಕ್ಕಾಗತ್ತೆ? ಅಪ್ಪಾಜಿ ಅವ್ರ ಮನಸ್ಸು ಮಾಡಿದ್ರೆ ಚಂದ್ರನ್ ಮೇಲೆ ಹೋಗಿ ಊಟ ಮಾಡ್ಬೋದು. ನಾವು ಚಂದ್ರನ್ ಬೆಳಕಲ್ ಕೂತು ಊಟ ಮಾಡೋರು ಅಪ್ಪಾಜಿ. ಚಂದ್ರನ್ ಬೆಳಕಲ್ ಕೂತು ಊಟ ಮಾಡ್ತಾ ಆ ಚಂದಮಾಮ ನೋಡು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದೇ ಹೊರತು ಆ ಚಂದಮಾಮ ನನಗೆ ಬೇಕೇ ಬೇಕು ಅನ್ನೋದು ತಪ್ಪಲ್ವಾ ಅಪ್ಪಾಜಿ? ಅವಳ ತುಟಿಯ ನಗುವ ಹೋಯ್ತು ಚಲ್ತಾ ಚಲ್ತಾ. ಮೈಕ್ ಹಾಕಿಲ್ವಾ? ಮೋಸ್ಟ್ಲಿ ನಿಂಗೆ ಆಕ್ಟಿಂಗ್ ಬರಲ್ಲ. ಹಲೋ, ಯಾವ ನಿಮ್ಮ ಚರ್ಚಿತು? ಹಲೋ, ಇಲ್ಲಿ ಮದುವೆ ಇಲ್ಲಿ ಮದುವೆ ನಡೀತಾ ಇರೋದು ಏನ್ ಆಟ ಆಡ್ತಾ ಇದ್ದೀರಾ? ಯಾವ ಕೋಟ್ಯಾಧೀಶ್ವರ ಮಗಳು ಮದುವೆ ಆಗ್ತಾ ಇದೀನಿ ಬಂದ್ಬಿಟ್ಟು ಹೆಂಗಂದ್ರ ಕುಳಿತಾ ಇದೀರಲ್ಲ, ಯಾವ ನಿಮ್ಗೆ ಖರ್ಚಿದಿಲ್ಲಿ? ಯಾವ್ದು ಮದುವೆ ಗುರು? ಇದು ಏನಂತ ನನ್ಗೆ ಗೊತ್ತು. ನಿನ್ನಂಗ ನಾನ್ ಚಂದ್ರು ನನ್ ಮಗ ಅಲ್ಲ. ರೋಡಲ್ಲಿ ಇಟ್ಕೊಂಡು ನಾನೇನು ಹುಡುಗಿಯರಿಗೆ ಲೈನ್ ಹೊಡಿಯಲ್ಲ ಗುರು, ಚುಡಾಯಿಸಲ್ಲ ಗುರು. ಏನ್ ಹೇಳ್ತಾವ ನೀನು? ಅಲ್ಲ ನಾನು ಯಾವ್ದೋ ಹುಡುಗಿನ ರೇಕ್ಷಿದ ಮಾವ. ಸಖತ್ ರಿಯಾಕ್ಷನ್ ಕೊಟ್ಟೆ. ಇದನ್ನೇ ಕ್ಯಾಮ್ರಾ ಕೊಟ್ಟಿದ್ರು 1 ಕೋಟಿ ನಿಂಗೆ. ಮಾತಾಡಿದ್ರೆ ಅವನು ಕೆಪ್ಪಲ ಹೊಡಿದ್ರು ಅಂತ ಹಳ್ತಿದ್ದ ಕುತ್ಕೊಂಡೆ. ನಾಯಿ ನನ್ನ ಮಗನೇ ನಿಂಗೆ ನಾಚಿಕೆ ಮನೆ ಬರೋದಿಲ್ವೇನೋ? ನನಗೆ ಹಿಂಗಂತ ಗಂಡು ಬೇಡ. ಅಲ್ಲ ಕಡೆ ನಾನು ಹೇಳದ್ ಕೇಳಿ, ಬೇರೆ ಮದ್ವೆ ಮಾಡಿಸಪ್ಪ. ನನ್ನ ಮಗಳ ನಿಂಗೆ ಕೊಡಲ ಕಣ, ಕೊಡಲ ಅಷ್ಟೇ. ಮಗಳೇ ನಡಿಯಮ್ಮ. ಹಲೋ, ಬರೋ ಇಲ್ಲಿ. ಏನು ಪಾರ್ಥ? ಕಂಗ್ರಾಚುಲೇಷನ್ ಮಗ. ಅಲ್ಲ ಕಣ್ರು, ಈ ನನ್ನ ಮಕ್ಳು ಯಾರು ಅಂತ ಗೊತ್ತಿದೆ, ಸುಳ್ಳು ಕ್ಯಾಮ್ರಾ ಮುಂದೆನೆ ಆಟಾಡ್ತಾವ್ರು, ಏನು ಅಂತ ಗೊತ್ತಾಗ್ತಲ್ವಲ್ಲ. ಮಜ್ಜಣ್ಣ ಆಗ್ಲೇ ಮದ್ವೆಗ್ ಬಂದಾಗ ನಮ್ಗೆ ಏನಂದೆ? ನಾಯಿ ತರ ಲೂಟ ಹಾಕ್ತಾರೆ ತಿನ್ಕೊಂಡು ಹೊರಟೋಗು ಅಂದೆ. ಒಬ್ಬ ಫ್ರೆಂಡ್ಗೆ ಹೇಳೋ ಮಾತಾದು. ಒಬ್ಬ ಫ್ರೆಂಡ್ಗೆ ಹಂಗೆ ಹೇಳ್ಬೋದಾ ನೀನು? ಹೇಳ್ಬೋದಾ? ಅದಕ್ಕೆ ನನ್ನ ಮಕ್ಕಳು ಸಂತೆಗೆ ಹೋಯ್ತಾ ಇದ್ರು. ಇಲ್ಲಿ ನಡೀತಾ ಇರೋದು ಮದ್ವೆ ಅಲ್ಲ, ಒಂದು ರಿಯಾಲಿಟಿ ಶೋ. ಇದ್ರಲ್ಲಿ ಗೆದ್ರೆ 1 ಕೋಟಿ ಕೊಟ್ಟು ಒಂದು ಚಾನ್ಸ್ ಕೊಡ್ತಾರೆ ಅಂತ ಹೇಳ್ದೆ. ನನ್ನ ಮಕ್ಕಳು ನೋಡು ಇನ್ನು ಕ್ಯಾರೆಕ್ಟರ್ ಬಿಟ್ಟು ಆಚೆಗೆ ಬರ್ತಾ ಇಲ್ಲ. ನನ್ನ ಜೀವನ ಇಲ್ಲಿರೋ ಎಲ್ಲ ಆಕ್ಟಿಂಗು ಮಾಡಿದೀವಿ, ಫೈಟಿಂಗ್ ಒಂದು ಬಿಟ್ಟಿದ್ವಿ. ಅವ್ರು 3 ಜನ ಆ ಕಡೆ ಹೋಗಿ ಫೈಟಿಂಗ್ ಮಾಡಿ ಫಸ್ಟ್ ಪ್ರೈಸ್ ತಗೊಂಡ್ರ ನಾವೇನ್ ಮಾಡ್ಬೇಕೀಗ? ಫೈಟಿಂಗ್ ಮಾಡ್ಬೇಕು. ಫಸ್ಟ್ ಪ್ರೈಸ್ ನಾವ ತಗೋಬೇಕು. ಅಲ್ಲ ಕಡ್ರಲ್ಲ ಇಲ್ಲಿ ಹೇಳ ಬಾ. ಕ್ಯಾಮ್ರಾ ಕ್ಯಾಮ್ರಾ ಕಮಾನ್. ಅಲ್ಲ ಒಬ್ಬ ಫ್ರೆಂಡ್ನ ಅವಮಾನ ಮಾಡಿದಕ್ಕೆ ನನ್ನ ಮಕ್ಕಳು ಹಾಗೆ ಇಟ್ಕೊಂಡು ಇಷ್ಟೆಲ್ಲ ಮಾಡ್ಬಿಟ್ರಲ್ಲ. ಅಬಾಬಾಬಾಬಾ, ನಮ್ನೆಲ್ಲ ಮನಿ ಕಳಿಸ್ಬಿಟ್ಟು ಇವನು ಒಬ್ನೇ ಆಕ್ಟಿಂಗ್ ಮಾಡ್ತಾವನಲ್ಲ. ಇವಾಗ ನಾವೇನು ಮಾಡ್ಬೇಕು? ಚಾಮರಾಜನಗರದ ಡಾಕ್ಟರ್ BR ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಜನಸಾಗರದ ಮಧ್ಯೆ, ಸುಸಂಸ್ಕೃತ ಜನರ ಮಧ್ಯೆ ನಾವು ಸಾಕಷ್ಟು ಮಜಾ ಮಾಡಿದೀವಿ. ನಿಮ್ಮ ಪ್ರೀತಿಗೆ, ನಿಮ್ಮ ಎನರ್ಜಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು.
ಇವತ್ತಿಗೆ ಇಲ್ಲಿಗೆ ನಮ್ಮ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ನಮ್ಮ ಜಡ್ಜಸ್ ಹಾಗೂ ನಮ್ಮ ಮಜಾ ಭಾರತದ ಎಲ್ಲ ಕಲಾವಿದರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು ನಮ್ಮ ಮಜಾ ಭಾರತದ ಕುಟುಂಬ. ಇವ್ರು ಎಲ್ರು ನಿಮ್ಮ ಮನೆ ಮಕ್ಕಳು. ನಿಮಗೋಸ್ಕರ ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 8 ಗಂಟೆಗೆ ಕಲರ್ಸ್ ಸೂಪರ್ ನಲ್ಲಿ ಎಲ್ಲರೂ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾರೆ ಇರ್ತಾರೆ. ನಿಮ್ಮ ಪ್ರೀತಿ ಯಾವಾಗ್ಲೂ ಇವ್ರ ಮೇಲೆ ನಮ್ಮ ಮೇಲೆ ಹೀಗೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಗುರುಜಿ, ಹೇಗನಿಸ್ತು ನಮ್ಮ ಚಾಮರಾಜನಗರದ ಈ ಕಾರ್ಯಕ್ರಮ? ಲವ್ ಯು ಆಲ್. ಓಕೆ, 3 ಪದಗಳಲ್ಲಿ ಮುಗಿಸ್ಬಿಟ್ರು, ಲವ್ ಯು ಆಲ್ ಅಂತ. ಈಗ ರಚ್ಚಿ ಏನ್ ಹೇಳ್ತಾರೆ ಅಂತ ಕೇಳೋಣ. ಏನ್ ಹೇಳಿ ನಾನು ಇಷ್ಟೊತ್ತವರೆಗೂ ಇಲ್ಲಿದ್ದು ನಮ್ಮೊಟ್ಟಿಗಿದ್ದು ಇಷ್ಟು ಎನರ್ಜಿ ಕೊಟ್ಟು ತುಂಬಾನೇ ಎಂಜಾಯ್ ಮಾಡಿ ನಮ್ಮ ಜೊತೆ ಮಜಾ ಮಾಡಿ ಪ್ರತಿಯೊಂದು ಸ್ಕಿಟ್ಸ್ಗೂ ತುಂಬ ಎಂಕರೇಜ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಪ್ರತಿಯೊಬ್ಬರಿಗೂ ನಿಮ್ಮ ಊರಿಗೆ ಮತ್ತೊಮ್ಮೆ ಬರ್ತೇವೆ ನಾವು. ಆ್ಯಂಡ್ ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ, ನಿಮ್ಮ ಆಶೀರ್ವಾದ ನಮ್ಮ ಎಲ್ಲರ ಮೇಲೂ ಇರಲಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ತುಂಬ ಖುಷಿ ಆಗ್ತಿದೆ ಕಂಡ್ರು ನಾನು ಇಲ್ಲಿಗೆ ಬಂದಿದ್ದು. ಓಕೆ, ಲವ್ ಯು. ಥ್ಯಾಂಕ್ ಯು ಸೋ ಮಚ್ ರಚಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂತ ನಿಮ್ಮೆಲ್ರಿಗೂ ಹೇಳಲೇಬೇಕು. ಯಾಕಂದ್ರೆ ಅದ್ಭುತವಾದ ಕಾರ್ಯಕ್ರಮಕ್ಕೆ ನಿಮ್ಮ ಸಪೋರ್ಟ್ ನಮಗಿದೆ. ಅಂಡ್ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ